ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ನಾನಿವತ್ತಿಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಮಾಡಕ್ಕಂತೀನಿ. ಯಾವ ಥರ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಶೇಂಗಾ, ಅರ್ಧ ಬಟ್ಲು ಖಾರದ ಪುಡಿ, 1 ಟೀ ಸ್ಪೂನು ಉಪ್ಪು, 1 ಚಮಚ ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ, ಮೊದಲು ಶೇಂಗಾ ಹುರ್ಕೊಳ್ಳೋಕ್ಕೆ ಒಂದು ದಪ್ಪ ತಳದ್ದು ಬಾಣಲಿ ತೊಗೊಳೋಣ. ಶೇಂಗನ್ನು ಅದಕ್ಕಿಂತ ಮುಂಚೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು. ಅದರಲ್ಲಿ ಕೆಟ್ಟಿರೋ ಕಾಳುಗಳೆಲ್ಲ ಇರ್ತವೆ, ಒಂದು ತೆಗಿಬೇಕು. ಹಾಗೆ ಮಾಡಿದರೆ ರುಚಿ ಕೂಡ ಚೆನ್ನಾಗಿರಲ್ಲ, ಬೇಗ ಹಾಳಾಗೋ ಚಾನ್ಸ್ ಇರ್ತೈತಿ. ಶೇಂಗಾನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಹುರ್ಕೋಬೇಕು. ಚೆನ್ನಾಗಿ ಹುರಿಬೇಕು, ಕೈ ಬಿಡಬಾರ್ದು, ಒತ್ತಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ಇದು ನಮ್ಮ ಕಡೆಗೆ ಎಲ್ಲದ್ರ ಜೊತೆಗೂ ಅಂದರೆ ರೊಟ್ಟಿ, ಚಪಾತಿ, ಉಪ್ಪಿಟ್ಟು ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗಕ್ಕೆ ಮೂರ್ಗೇನು ಅಂತಾರಲ್ಲ ಹಾಗೆ ತಿಂತಾನೆ ಇರಬೇಕು ಅನಿಸುತ್ತೆ. ನಮ್ಮ ಸೈಡ್ ಬುತ್ತಿ ಮಾಡಿದರೆ ಬೇಕೇ ಬೇಕು, ಇದು ತುಂಬ ರುಚಿಯಾಗಿರುತ್ತೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಒಂದಲ್ಲ ಒಂದು ಥರದ್ದು ಚಟ್ನಿ ಪುಡಿ ಬೇಕೇ ಬೇಕು. ಅಂದರೆ ಪುಟಾಣಿ ಚಟ್ನಿ ಮಾಡ್ತೀವಿ, ಗುರಳ್ ಚಟ್ನಿ ಅಂದರೆ ಹುಚ್ಚಳ ಚಟ್ನಿ ಅಂತಾರೆ, ಒಣ ಕೊಬ್ಬರಿ ಚಟ್ನಿ ಮಾಡ್ತೀವಿ, ಅಗಸಿ ಚಟ್ನಿ ಮಾಡ್ತೀವಿ. ಈ ಥರ ವೆರೈಟಿಯಾಗಿ ಮಾಡ್ತಾನೆ ಇರ್ತೀವಿ. ನೋಡಿ, ಈ ಥರ ಚಟಪಟ ಅಂತ ಸೌಂಡ್ ಬರ್ತಾಯಿದೆ. ಒಂದು ಶೇಂಗಾ ಕಾಳನ್ನ ತೊಗೊಂಡು ಈ ಥರ ತಿಕ್ಕಿ ನೋಡೋಣ. ಈಗ ನೋಡಿ, ಸಿಪ್ಪೆ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಇಷ್ಟಾದರೆ ಸಾಕು, ಚೆನ್ನಾಗಿ ಹುರಿದಿದ್ದಾವಂತ. ಒಂದು ಮರದಲ್ಲಿ ಆರಕ್ಕೆ ಹಾಕ್ಕೊಳ್ಳೋಣ. ಇದು ನೀವಿಲ್ಲಿ ತಟ್ಟೆಲಿ ಕೂಡ ಹಾಕ್ಕೋಬೋದು. ನಾನು ಮರದಲ್ಲಿ ಹಾಕಿದ್ದೀನಿ, ಕೇರಕ್ಕೆ ಈಸಿಯಾಗಿರುತ್ತೆ ಅಂಥೇಳಿ. ಒಂದು 10 ನಿಮಿಷ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಒಂದು ಬಟ್ಲ ತೊಗೊಂಡು ತಿಕ್ಕಿ ಸಿಪ್ಪೆ ಬೇರೆ ಮಾಡ್ಕೊಂಡೀನಿ. ನೋಡಿ, ಚೆನ್ನಾಗಿ ಹುರಿದ್ರೆ ಸಿಪ್ಪೆ ಬೇಗನೆ ಬಿಸ್ತವೆ. ನೋಡಿ, ನೀವು ಬೇಡಪ್ಪ ಅಂದರೆ ಸಿಪ್ಪೆ ಸಮೇತನೂ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಶೇಂಗಾ ಹಾಕ್ಕೊತೀನಿ. ಒಂದು ಸರಿ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೋಬೇಕು. ಸ್ವಲ್ಪ ತರಿ ಆದರೆ ಸಾಕು. ಫ್ರೆಂಡ್ಸ್, ನನಗಿಲ್ಲಿ ಜಾರು ತುಂಬಾ ಚಿಕ್ಕದಾಯಿತು, ಅದಕ್ಕೆ ನಾನು ಇನ್ನೊಂದು ದೊಡ್ಡ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ನಾನಿಲ್ಲೇ ಕರಿಬೇವಿನ ಸೊಪ್ಪನ್ನ ನೆರಳಲ್ಲೇ ಒಣಗಿಸಿದ್ದೀನಿ, ಇಲ್ಲಾಂದರೆ ಹುರಿದು ತೊಗೋಬೋದು. ಇಲ್ಲಿ ನಾವು ಯಾವಾಗಲೂ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡ್ಕೋಬೇಕು, ತೀರಾ ಸಣ್ಣಗೆ ಮಾಡ್ಕೋಬೇಡಿ. ಇವಾಗ ಬೇಕಾದರೆ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ಒಂದು ಸಾರಿ ಮಿಕ್ಸಿ ಮಾಡಿ ನೋಡಿ, ಇಷ್ಟಾದರೆ ಸಾಕು. ಒಂದು ತಟ್ಟೆ ತೊಗೊಂಡು ಅದರಲ್ಲಿ ಚಟ್ನಿ ಪುಡಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈನ ಒಣಗಿಸ್ಕೊಳ್ಳೋಣ, ಅಂದರೆ ತೇವಾಂಶ ಏನು ಇರಬಾರ್ದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮುಟ್ಕಿ ಕಟ್ಟಿದರೆ ಹಿಂಗೆ ಬರಬೇಕು. ಈ ಥರ ಮಾಡಿದರೆ ಕಲ್ಲರು ಮತ್ತು ಶೇಂಗಾದಲ್ಲಿರೋ ಎಣ್ಣೆ ಅಂಶ ಕೂಡ ಬರುತ್ತೆ, ರುಚಿ ತುಂಬಾ ಚೆನ್ನಾಗಿರ್ತೈತಿ. ಇದನ್ನು ಒಂದು ಗಾಜಿನ ಬಾಟ್ಲು ಇಲ್ಲಾಂದರೆ ಈ ಥರ ಭರಣಿನಲ್ಲಾದರೂ ತುಂಬಿಟ್ಕೊಳ್ಳಿ. ಏನಿಲ್ಲ ಅಂದರೂ ಒಂದು 15 ದಿವಸದವರೆಗೂ ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ ಇದು. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.